ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜೀವನ ಅನ್ನೋದು ಎಷ್ಟೊಂದು ವಿಚಿತ್ರ ಅಲ್ವಾ? ಜೀವನದಲ್ಲಿ ಏನೆಲ್ಲ ಅನ್ಕೊಳ್ತೀವಿ, ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ಹತ್ತಾರು ಕನ್ಸ್ ಕಾಣ್ತೀವಿ. ನಾವು ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡ್ತೀವಿ. ಈ ಪ್ರಯತ್ನದಲ್ಲಿ ಕೆಲವರು ಗೆದ್ರೆ ಕೆಲವರು ಸೋತಿದ್ದೇ ಹೆಚ್ಚು. ಅನ್ಕೊಂಡಿದ್ದನ್ನ ಅನುಭವಿಸೋ ಅದೃಷ್ಟ ಎಲ್ರಿಗೂ ಇರಲ್ಲ. ಆ ಭಗವಂತ ಅನ್ಸ್ಕೊಂಡವ ಎಲ್ರಿಗೂ ಈ ಅದೃಷ್ಟವನ್ನ ಬರೆಯಲ್ಲ. ಕೆಲವು ಮಂದಿ ಮಾತ್ರ. ಹೀಗಾಗಿ ಉಳಿದವರೆಲ್ಲ ಬಂದಂತೆ ಜೀವನ ಸಾಗಿಸೋದು, ದೇವ್ರು ಹೇಗ್ ನಡೆಸ್ತಾನೋ ಹಾಗೆ ನಡಿಬೇಕು ಅಂತ ಹೆಜ್ಜೆ ಹಾಕೋರು. ಈಗೀಗೆಲ್ಲ ಇದೇ ಟ್ರೆಂಡ್ ಆಗಿದೆ. ಯಾರನ್ನೇ ಕೇಳಿ ಜೀವನ ಹೇಗೆ ನಡೀತಾ ಇದೆ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ಹಲವರು ಹೇಳೋ ಉತ್ತರ ಒಂದೇ, ಗೋ ವಿತ್ ಫ್ಲೋ ಅಂತ. ಹೇಗೆ ಬರುತ್ತೋ ಹಾಗೆ ನಡೆದುಕೊಂಡು ಹೋಗೋದು. ನೀರು ಹೇಗೆ ಹರಿವಿನ ಕಡೆ ಓಡುತ್ತೆ, ನಮ್ಮ ಜೀವನವೂ ಹಾಗೆ ಒಂದು ಕಡೆ ನುಗ್ತಾ ಹೋಗೋದು ಅಂತ. ಯಾಕಂದ್ರೆ ಅಂದ್ಕೊಳ್ಳೋದು ಬೇರೆ, ಅನ್ಕೊಂಡಂತೆ ಜೀವನ ಕಟ್ಕೊಳ್ಳೋದು ಬೇರೆ. ಅಂದುಕೊಳ್ಳೋದಕ್ಕೆ ಏನು ಕಾಸು ಕೊಡಬೇಕಿಲ್ಲ ಅಲ್ವಾ? ಕನಸುಗಳಿಗೆ ಕೊನೆ ಇದೆಯಾ ಹೇಳಿ? ಹೀಗಾಗಿ ನಾವೇ ಆಗಲಿ ನೀವೇ ಆಗಲಿ ಹತ್ತಾರು ಕನಸು ಕಟ್ಕೊಳ್ತೀವಿ. ಆದ್ರೆ ಆ ಕನಸು ಭಗವಂತನಿಗೆ ಕಾಣಬೇಕಲ್ಲ, ಕಂಡಾಗಲೇ ನನಸಾಗೋದು. ಇಲ್ಲ ಅಂದ್ರೆ ಕನಸುಗಳು ಬರೀ ಕನಸುಗಳಾಗೆ ಉಳಿದು ಬಿಡುತ್ತೆ. ಇದನ್ನೆಲ್ಲ ಈಗ್ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ? ಅದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಇವತ್ತು ಕರ್ನಾಟಕದ ಮನೆ ಮಾತಾಗಿರೋ ಬಿಗ್ ಬಾಸ್ ನ ರಕ್ಷಿತಾ ಶೆಟ್ಟಿಯ ಇಂಟ್ರೆಸ್ಟಿಂಗ್ ಕಥೆಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಜೀವನದಲ್ಲಿ ಆಗಬೇಕು ಅನ್ಕೊಂಡಿದ್ದೇ ಒಂದು, ಈಗ ಆಗಿದ್ದೇ ಒಂದು. ಕಾಲೇಜಿಗೆ ಹೋಗ್ತಾ ಇದ್ದ ದಿನಗಳಲ್ಲಿ ರಕ್ಷಿತಾ ದೊಡ್ಡ ಕನಸು ಕಂಡಿದ್ರು, ದೇಶವೇ ಗುರುತಿಸುವಂತೆ ಆಗಬೇಕು ಅಂತ. ಆದ್ರೆ ಈಗ ಕರ್ನಾಟಕದ ಸೆಲೆಬ್ರಿಟಿ ಆಗಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ರಕ್ಷಿತಾ ಬಗ್ಗೆ ಅವರ ತಂಗಿ ಅಕ್ಷತಾ ಹತ್ತಾರು ವಿಷಯ ಹಂಚ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿ ವ್ಲಾಗರ್ ಆಗಿರೋದು, ಬಿಗ್ ಬಾಸ್ಗೆ ಹೋಗಿ ರನ್ನರ್ ಅಪ್ ಆಗಿರೋದು ಎಲ್ರಿಗೂ ಗೊತ್ತಿದೆ. ರಕ್ಷಿತಾ ಶೆಟ್ಟಿಯ ಇತ್ತೀಚಿನ ದಿನಗಳ ಬಗ್ಗೆ ಬಹುತೇಕರಿಗೆ ಎಲ್ಲ ಗೊತ್ತು. ಆದ್ರೆ ಮುಂಬೈನಲ್ಲಿ ಇದ್ದಾಗ ರಕ್ಷಿತಾ ಹೇಗಿರ್ತಾ ಇದ್ರು, ಅವರ ಜೀವನ ಹೇಗಿತ್ತು? ಅಪ್ಪ ಅಮ್ಮ ತಂಗಿ ಜೊತೆ 4 ಜನ ಇದ್ದಂತಹ ಸಂಸಾರ ಇವರದ್ದು. ಅಪ್ಪ ಪ್ಯಾನ್ ಶಾಪ್ ಅಂಗಡಿ ಇಟ್ಕೊಂಡಿದ್ರು, ತಾಯಿ ಗೃಹಿಣಿ. ಹೀಗಾಗಿ ಅಪ್ಪನ ದುಡಿಮೆಯಲ್ಲೇ ಇಡೀ ಸಂಸಾರ ನಡೀಬೇಕಿತ್ತು. ಇವರ ತಂದೆಗೆ ಇದ್ದ ಕನಸೊಂದೆ, ಇಬ್ರು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದು. ಆದ್ರೆ ರಕ್ಷಿತಾ ಓದಿಗಿಂತ ಬೇರೆ ಆಕ್ಟಿವಿಟಿಯಲ್ಲಿ ಸಿಕ್ಕಾಪಟ್ಟೆ ಜೋರಿದ್ರು. ಓದು ಅಷ್ಟಕ್ಕಷ್ಟೇ, ರಕ್ಷಿತಾಗೆ ತಾನೊಬ್ಬ ಅಥ್ಲೀಟ್ ಆಗಬೇಕು ಅನ್ನೋ ದೊಡ್ಡ ಕನಸಿತ್ತು. ಹೀಗಾಗಿ ರನ್ನಿಂಗ್ ರೇಸ್ ನಲ್ಲಿ ಸಿಕ್ಕಾಪಟ್ಟೆ ಕನಸು ಕಟ್ಕೊಂಡಿದ್ರು. ಶಾಲೆಯಲ್ಲಿ ಯಾವುದೇ ಸ್ಪೋರ್ಟ್ಸ್ ಈವೆಂಟ್ ಇದ್ರು ರಕ್ಷಿತಾ ಮುಂದೆ ಇರ್ತಾ ಇದ್ರು. ನ್ಯಾಷನಲ್ ಲೆವೆಲ್ ಅಥ್ಲೀಟ್ ಅಂತೆ ಇವ್ರು. ಈ ವಿಷಯವನ್ನ ಸ್ವತಃ ಅವರ ತಂಗಿ ಅಕ್ಷತಾ ಅವರೇ ಹೇಳ್ಕೊಂಡಿದ್ದು. ಆದ್ರೆ ಮಗಳು ಓದೋದನ್ನ ಬಿಟ್ಟು ಆಟ ಪಾಠ ಅಂತ ಹೋಗ್ತಿದ್ದಾಳೆ ಅಂತ ಹೆತ್ತವರು ಸಿಕ್ಕಾಪಟ್ಟೆ ವಿರೋಧ ಮಾಡ್ತಾ ಇದ್ರು. ಮಗಳು ಅಥ್ಲೀಟ್ ಆಗೋದು ಹೆತ್ತವರಿಗೆ ಸ್ವಲ್ಪವೂ ಇಷ್ಟ ಇರ್ಲಿಲ್ಲ. ಆದ್ರೆ ರಕ್ಷಿತಾಗೆ ತಾನು ಅನ್ಕೊಂಡಿದ್ದು ಆಗಬೇಕು ಅನ್ನೋ ಹಠ. ರನ್ನಿಂಗ್ ರೇಸ್ ಇರುವಾಗ ಶೂಸ್ ತೆಗೆದುಕೊಂಡು ಹೋದ್ರೆ ಗೊತ್ತಾಗುತ್ತೆ ಅಂತ ತಂಗಿಯ ಬ್ಯಾಗ್ ನಲ್ಲಿ ಹಾಕಿ ಮುಂದೆ ಕಳಿಸ್ತಾ ಇದ್ರಂತೆ. ನ್ಯಾಷನಲ್ ಲೆವೆಲ್ಗೂ ಕಾಂಪೀಟ್ ಮಾಡಿದ್ರಂತೆ ರಕ್ಷಿತಾ ಶೆಟ್ಟಿ. ಆದ್ರೆ ಯಾವಾಗ ಅಜ್ಜಿ ಮನೆಗೆ ಬಂದು ವ್ಲಾಗ್ ಶುರು ಮಾಡಿದ್ರು, ಓದಿಗೂ ಬ್ರೇಕ್ ಬಿತ್ತು, ಅಥ್ಲೀಟ್ ಆಗಬೇಕು ಅನ್ನೋ ಕನಸಿಗೂ ಬ್ರೇಕ್ ಬಿತ್ತು. ರಕ್ಷಿತಾ ಶೆಟ್ಟಿ ಮೊದಲಿಗೆ ವ್ಲಾಗ್ ಶುರು ಮಾಡಿದಾಗ ನೆಗೆಟಿವ್ ಕಾಮೆಂಟ್ಗಳೇ ಜಾಸ್ತಿ ಇರ್ತಾ ಇತ್ತು. 100ರಲ್ಲಿ 10 ಕಾಮೆಂಟ್ ಕೂಡ ಒಳ್ಳೆಯವು ಇರ್ತಾ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದನ್ನ ನೋಡಿದ ರಕ್ಷಿತಾ ತಂದೆ ತಾಯಿ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ರಂತೆ. ಈ ವಿಡಿಯೋ ಮಾಡೋದನ್ನ ಇಲ್ಲಿಗೆ ನಿಲ್ಲಿಸಿ ಬಿಡು ಅಂತ ವಾರ್ನಿಂಗ್ ಸಹ ಮಾಡಿದ್ರಂತೆ. ಯಾಕಂದ್ರೆ ತಮ್ಮ ಮಕ್ಕಳ ಬಗ್ಗೆ ಯಾರೋ ಗೊತ್ತು ಪರಿಚಯ ಇಲ್ಲದವರು ಕೆಟ್ಟದಾಗಿ ಕಾಮೆಂಟ್ ಹಾಕಿದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಟ್ರೋಲ್ ಮಾಡಿದಾಗ ಯಾವ ತಂದೆ ತಾಯಿ ಸುಮ್ನಿರ್ತಾರೆ ಹೇಳಿ? ಆದ್ರೆ ರಕ್ಷಿತಾ ಮಾತ್ರ ಹಿಡಿದ ಹಠ ಬಿಡ್ಲಿಲ್ಲ. ಇದ್ರಲ್ಲೇ ಏನಾದ್ರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋ ಹಠಕ್ಕೆ ಬೀಳ್ತಾರೆ. ಇದೇ ಇವರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.